ಅಬ್ಬಾ ಸದ್ಯಕ್ಕೆ ಒಂದು ಪ್ಯಾಕೆಟ್ ಚಿಪ್ಸ್ ತಂದು ಒಳ್ಳೆ ಕೆಲಸ ಮಾಡಿದೆ ನಾಗೇಂದ್ರಣ್ಣ. ಕುಡಿಯೋದು ಬಿಟ್ಬಿಟ್ಟು ಏನೋ ಲೆಕ್ಕಾಚಾರ ಆಗ್ತಾ ಇದೆಯಲ್ಲ ಏನಣ್ಣ? ಈ ಕೃಷ್ಣನ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಬೇಕು ಕಣ. ಅಯ್ಯ ಅವನು ಮನ್ಸಲ್ಲಿ ಏನಿದೆ ಅಂತ ನಮ್ಗೆ ಯಾಕೆ ಬೇಕಣ್ಣ? ನಾವು ಬಂದ್ವಾ ಕುಡ್ದ್ವಾ ಎಂಜಾಯ್ ಮಾಡಿದ್ವಾ ಒಯ್ತಾ ಇರ್ಬೇಕು. ಹಾಗಲ್ಲ ಕಣೋ, ಮೊನ್ನೆ ಆ ಘಟನೆ ನಡೆದಾಗ್ಲಿಂದ ಇವನ್ ಯಾಕೋ ತುಂಬಾ ಚುರುಕಾಗ್ಬಿಟ್ಟಿದ್ದಾನೆ. ಗೊತ್ತಿಲ್ಲದೆ ರುಕ್ಮಿಣಿ ಮೇಲೇನಾದ್ರೂ ಫೀಲಿಂಗ್ಸ್ ಇಟ್ಕೊಂಡಿದ್ದಾನ ಅನ್ನೋದೇ ನನಗೆ ಅನುಮಾನ. ನಾನು ಅವತ್ತು ಇದೇ ವಿಚಾರ ಇಟ್ಕೊಂಡು ಮಾತಾಡಿದಾಗ ನನಗೆ ಬೈದ್ಬಿಟ್ಟೆ. ಮತ್ತೆ ನೀನೇ ಏನೋ ಹೊಸ್ತಾಗಿ ಕಂಡಿಡ್ದವ್ ನಂಗೆ ಏನೋ ಹೇಳ್ತಾ ಇದೆಯಲ್ಲ ನಾಗೇಂದ್ರಣ್ಣ? ಇಲ್ಲ ಕಣೋ, ನನಗೂ ಸರಿಯಾದ ಕ್ಲಾರಿಟಿ ಸಿಗ್ತಾ ಇಲ್ಲ. ಅಯ್ಯ ಅವನು ಕವನ ಬರ್ಕೊಂಡಿದ್ದ, ಗಿಫ್ಟ್ಗಳನ್ನೆಲ್ಲ ಇಟ್ಕೊಂಡಿದ್ದ ಅಂತ ನಾನೇ ನಿಂಗೆ ಹೇಳಿದ್ನಲ್ಲಣ್ಣ. ಲೇ ಗೋಪು, ನಿಜ ಹೇಳೋ, ಅವನು ಕವನಗಳನ್ನ ರುಕ್ಮಿಣಿಗೆ ಅಂತಾನೆ ಬರ್ದಿದ್ನ? ಅಣ್ಣ ಅವನು ಬರ್ದಿರೋ ಕವನದಲ್ಲಿ ಎಲ್ಲೂ ರುಕ್ಮಿಣಿ ಅವ್ರ ಹೆಸರಿರ್ಲಿಲ್ಲ. ಅವನು ಪ್ರೇಮ ಕವನ ಬರ್ದಿದ್ದಂತೂ ನಿಜ ಅಣ್ಣ. ಛೇ, ಲೇ ಗೋಪು ಬರ್ತಾ ಇದ್ದಾನೆ. ನಾನು ಹೇಗಾದ್ರೂ ಮಾಡಿ ವಿಷಯ ತಿಳ್ಕೊತೀನಿ, ನೀನು ಸುಮ್ಮನಿರು. ಹೆಂಗಣ್ಣ? ನಂದೇ ದಾಡಿ ಇದೆ ಕಣೋ. ಅಣ್ಣ ಎಲ್ಲ ಅಂಗಡಿ ಬಾಕ್ಲಾಕಿತ್ತು, ಇಷ್ಟೇ ಸೈಟ್ ಸಿಕ್ಕಿದ್ದು. ಅಜೇಶ್ ಗೋಪು, ನಾನಾಗ್ಲೇ ಏನೋ ಹೇಳ್ತಾ ಇದ್ನಲ್ಲ, ಈಗ ಗೊತ್ತಾಯ್ತು ಕಣ. ಮಾರ್ನಳ್ಳಿ ರಾಮಲಿಂಗೇಗೌಡರ ಮಗ ಬೆಂಗಳೂರಿನಲ್ಲಿ ಒಳ್ಳೆ ಬಿಸ್ನೆಸ್ ಮಾಡ್ತಿದ್ದಾನಂತೆ ಕಣ. ಅವನು ಕೊಟ್ಟು ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಮದ್ವೆನಾ? ಏಯ್, ನಾವೇನೋ ಸೀರಿಯಸ್ ಆಗಿ ವಿಚಾರ ಮಾತಾಡ್ತಿದೀವಿ, ನೀನ್ ಮಧ್ಯದಲ್ಲಿ ಬಾಯಿ ಹಾಕ್ಬೇಡ. ಸೈಡ್ಸ್ ಎಲ್ಲ ಅರೇಂಜ್ ಮಾಡ್ಬಿಟ್ಟು ಹೋಗೋ. ಅಣ್ಣ ನನಗೆ ಯಾಕೋ ಇನ್ನೂ ಒಂದು 4-5 ಸಂಬಂಧ ನೋಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಪ್ಪ. ನಮ್ಮ ಹತ್ರ ಟೈಮ್ ಇಲ್ಲ ಕಣೋ ಗೋಪು. ರುಕ್ಮಿಣಿ ಮದುವೆಗೆ ಒಪ್ಕೊಂಡ್ರು ಸೂಚನೆ ಕೊಟ್ಟಿದ್ದಾಳೆ ಅಂತ ನಮ್ ನಾಗುನೇ ಹೇಳಿದಾಳೆ. ಅಷ್ಟೇ ಅಲ್ಲ ಗೋಪು, ಮದುವೆ ಮಾಡ್ಕೊಂಡ್ಮೇಲೆ ಯಶವಂತು ಫಾರಿನ್ಗೂ ಹೋಗ್ತಾನಂತೆ. ಅದಕ್ಕೆ ಆದಷ್ಟು ಬೇಗ ರುಕ್ಮಿಣಿಗೆ ಪಾಸ್ಪೋರ್ಟು ರೆಡಿ ಮಾಡಿಸ್ಬೇಕಪ್ಪ ನಾವು. ಹೆಣ್ಣು ನೋಡೋ ಶಾಸ್ತ್ರ ಮುಗಿಸ್ಬಿಟ್ರೆ ಈ ಮದುವೆ ಅನ್ನೋ ಕೊನೆ ಹಂತದ ಜವಾಬ್ದಾರಿ ಮುಗಿದು ಹೋಗುತ್ತೆ ಕಣ. ಈಗ ಉಳಿದಿರೋದು ರುಕ್ಮಿಣಿ ಮದುವೆ ಮಾತ್ರ. ಏನಂತೀಯ ಗೋಪು? ಅಣ್ಣ